ಈಗಾಗಲೇ ಒಂದು 2 ಸಾರಿ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇನ್ನು 3ನೇ ಸಾರಿ ನಾಳೆ ಮೋಸ್ಟ್ಲಿ ಬರ್ತಾರೆ ಅನ್ಸುತ್ತೆ. ನಾವೆಲ್ಲರೂ ಕರೆದಿದ್ದೀವಿ. ತಾವುಗಳು ಇದ್ರ ಬಗ್ಗೆ ಅವರನ್ನ ಕ್ವಶನ್ ಮಾಡ್ಬೋದು, ನಿಮಗೆ ಸ್ವಾತಂತ್ರ್ಯ ಇದೆ, ಆಯ್ತಾ? ನೀವು ಕೇಳೋದ್ರಲ್ಲಿ ನಾನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ನಾನು ಒಪ್ಕೊಳ್ತೀನಿ. ಸರಿ, ಇದು ಜನಗಳ ಸಮಸ್ಯೆ ಇವರೇ, ಇದು ಜನಗಳ ಸಮಸ್ಯೆ. ಅದಕ್ಕೆ ನೀವು ಕೇಳ್ತಕ್ಕಂಥದ್ದನ್ನ ನಾವು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ, ಒಪ್ಕೊಳ್ತೀವಿ, ಆಯ್ತಾ? ಇನ್ನು ಬೇರೆ ಹೇಳಿ ಸರ್. ಈಗ ನಿಮ್ಮ ಸಮೃದ್ಧಿ ಮಂಜುನಾಥರು ಎಚ್ಎಲ್ ಬಗ್ಗೆ ಮಾತಾಡ್ತಾರೆ. ಇದು ಕೊಳತೆ ನೀರು, ಇದು ಸರ್ ಅಲ್ಲ, ಒಬ್ಬರಾದ್ಮೇಲೆ ಅವ್ರು ಮಾತಾಡೋರು ಆಗ್ಲಿ. ಮೂರನೇ ಹಂತದ ಬಗ್ಗೆ ಶುದ್ಧೀಕರಣ ಬಗ್ಗೆ ಮಾತಾಡ್ತಾರೆ. ಅದೇ ನಮ್ಮ ಸ್ಥಳೀಯ ಶಾಸಕರು ಯಾವ್ದು ಆನೇಕಲ್ ಮರ್ಡರ್ ಬಗ್ಗೆ ಮಾತ್ರ ಮಾತಾಡ್ತಾರೆ. ಇದಕ್ಕೇನು ಹೇಳ್ತೀವಿ? ಅವರು ಇದ್ರ ಬಗ್ಗೆ ಮಾತನಾಡಬೇಕಾಗಿತ್ತು. ನಾವು ಅವ್ರನ್ನ ಕೇಳಿ ಹೇಳ್ತೀವಿ. ತಾವು ಅವಕಾಶ ಸಿಕ್ಕಿದಾಗ ಅವರಿಗೆ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಅಲ್ಲ ಸರ್, ಶಾಸಕರನ್ನ ಪ್ರಶ್ನೆ ಮಾಡಿದ್ರೆ ಅವರ ಹಿಂಬಾಲಕರು ಒಂದು ಅಭಿವೃದ್ಧಿ ಒಂದು ಮಾತು ಮಾತಾಡಿಲ್ಲ. ಅವ್ರನ್ನ ತೆಗಳೋದಕ್ಕೆ ಮಾತ್ರ ಒಂದು ವಿಡಿಯೋ ಮುಂದೆ ಕೂತ್ಕೊಂಡು ಮಾತಾಡ್ತಾರೆ, ಯಾವ್ದೋ ಯೂಟ್ಯೂಬರ್ಸ್ ಕರ್ಸ್ಕೊಂಡು ಮಾತಾಡ್ತಾರೆ. ಅಭಿವೃದ್ಧಿ ಬಗ್ಗೆ ಒಂದು ಮಾತು ಮಾತಾಡಿಲ್ಲ. ಇದು ಯಾರು ಮಾತಾಡಿದ್ದಾರೆ, ಎಷ್ಟು ಜನ ಮಾತಾಡಿದ್ದಾರೆ? ಒಬ್ಬರಾದ್ರೂ ಅಭಿವೃದ್ಧಿ ಬಗ್ಗೆ ಮಾತಾಡಿಲ್ಲ. ಶಾಸಕರು ಹಿಂಬಾಲಕರು ಅನ್ಸ್ಕೊಂಡಿರೋರು. ಅದು ಅವರ ಇದು. ನಮ್ಮ ವಿಚಾರಕ್ಕೆ ಬಂದ್ರೆ ನಾವು ನೋಡಿ, ನಾನು 2-3 ಹೇಳ್ತೀನಿ. ನಾನು ಈ ರಸ್ತೆ, ಚಿಕ್ಕಬಳ್ಳಾಪುರ ರಸ್ತೆ, ಅವರು ಇವರು ಕಾಂಟ್ರಾಕ್ಟರ್ ಯಾರಪ್ಪ ಅವರು, KNR ಕನ್ಸ್ಟ್ರಕ್ಷನ್ ಅವರು, ಬೈಪಾಸ್ ಮಾತ್ರ ಇದೆ ನಮ್ಮ ಕೈಲಿ ಇಲ್ಲ. ನಮ್ಮ ಬಜೆಟಲ್ಲಿ ಸುಮಾರು ಕೋಟಿ ಅಂತ ಹಿಂದೆ ಒಂದು ನಿಮಿಷ ನಾನು ದೆಹಲಿಗೆ ಹೋಗಿ ಸುಬೋಧ ಯಾದವ್ ಅಂತ ಇಲ್ಲಿ DC ಆಗಿದ್ದಂಥವ್ರು ವೀರಪ್ಪ ಮೊಯ್ಲಿ ಅವರ ಹತ್ರ ಸ್ಪೆಷಲ್ ಆಫೀಸರ್ ಆಗಿ PS ಆಗಿ ಕೆಲಸ ಮಾಡ್ತಾ ಇದ್ರು. ಆಗ ರೋಡು ಇವರು ನಮ್ಮ ನ್ಯಾಷನಲ್ ಹೈವೇ ಮಿನಿಸ್ಟ್ರು ಮಧ್ಯಪ್ರದೇಶದವರು ಇದ್ರು, ಮಾತಾಡಿಸಿ ಆ ರಸ್ತೆಯನ್ನ ನಾನು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಡಬಲ್ ರಸ್ತೆ, ಅವಾಗ ಈಗ ಚಿಕ್ಕಬಳ್ಳಾಪುರ ರಸ್ತೆ ಚದುರ್ಪುರದಿಂದ ಹೊನ್ನೇನಹಳ್ಳಿವರೆಗೂ ಮಾಡ್ತಿದ್ದೀವಿ. ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟದಿಂದ ನಮ್ಮ ಈ ಕೃಷ್ಣ ಆಮಂತ್ರಣ ಹೋಟೆಲ್ವರೆಗೂ. ನಾನು ಉದಾಸಿ ಅವರು CM ಇದು PWD ಮಿನಿಸ್ಟರ್ ಆಗಿದ್ರು. ಅವರಿಗೆ ಸೇಮ್ ಇದೇ ಸಂದರ್ಭ, ಅಂದರೆ ಅವತ್ತು ಒಂದೇ ದಿವಸ ಬಿದ್ದಿತ್ತು. ಇವತ್ತು ರಂಜಾನು ಮತ್ತೆ ಯುಗಾದಿ ಹಬ್ಬ ಬರ್ತಾ ಇದೆ. ಆ ಅವಧಿಯಲ್ಲಿ 15 ವರ್ಷದಿಂದ ಗೌರಿ ಹಬ್ಬ ಮತ್ತು ರಂಜಾನ್ ಒಂದೇ ದಿವಸ ಇತ್ತು. ಅವತ್ತು ಅವರ ಮನೆಗೆ ಹೋಗಿ ಉದಾಸಿ ಅವರಿಗೆ ಕನ್ವಿನ್ಸ್ ಮಾಡಿ, ರಿಕ್ವೆಸ್ಟ್ ಮಾಡಿ ಆ ರಸ್ತೆಯನ್ನ ಮಾಡಿಸ್ಕೊಟ್ಟಿದ್ದೀವಿ. ಅಲ್ಲಿಂದ ಈ ಜಕ್ಕಲ್ಮಾಡು, ನಮ್ಮ ಮಂಚನಹಳ್ಳಿ, ಈ ನಲ್ಕದ್ರನಹಳ್ಳಿ ಕಡೆಯಿಂದ ಹೋಗ್ತಕ್ಕಂಥ ಜಕ್ಕಲ್ಮಾಡು ರಸ್ತೆಯನ್ನ ಸಹ ನಾನೇ ಓಡಾಡಿ ಅವ್ರ ಹತ್ರ ಆ ರಸ್ತೆ ಮಾಡಿಸಿದ್ದೀನಿ. ಅದ್ರ ಜೊತೆಗೆ ತಿಪ್ಪೇನಹಳ್ಳಿ ಸ್ಕೂಲ್ಗೆ ನಮ್ಮ ಜಯಶ್ರೀ ರಾಜ್ಯಸಭಾ ಸದಸ್ಯರಿದ್ರು, ಅವರನ್ನ ಕರ್ಕೊಂಡು ಬಂದು ಆ ಸ್ಕೂಲ್ಗೆ ಆವಳು ಬರ್ತಾ ಇದೆ ಅಂತ ಹೇಳಿ ಅದಕ್ಕೆಲ್ಲ ದೊಡ್ಡ ಕಟ್ಟಡ ಮಾಡಿಸ್ಕೊಟ್ಟಿದ್ದೀವಿ. ವಿಶ್ವೇಶ್ವರಯ್ಯ ಸ್ಕೂಲ್ಗೆ ಸುಮಾರು ಬಿಲ್ಡಿಂಗ್ ರೂಮ್ಸ್ ಕಟ್ಸ್ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಇನ್ನೂ ಉಳಿದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಇನ್ನು ನಮ್ಮ ಸ್ವಂತ ಶಕ್ತಿ ಅಂದರೆ ನಮಗೇನು MLA ಆಗಬೇಕಾಗಿಲ್ಲ, ನಾನು MP ಆಗಬೇಕಾಗಿಲ್ಲ, ಏನೂ ಬೇಡ. ಆದರೂ ನಮಗೆ ಇರ್ತಕ್ಕಂಥ ಶಕ್ತಿ, ನಾವು ಮೊದಲಿಂದ ವಿದ್ಯಾರ್ಥಿ ಆಗಿದ್ದು ನಾನು ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಅದೇ ಮಾಡ್ತಾ ಇದ್ದೀನಿ. ಈಗಲೂ ನಾನು ಈಗ ಮೊನ್ನೆ ಬುಧವಾರ ಒಂದಿನ 4 ದಿವಸ ನಾನು ತುಮಕೂರಿಂದ ಹಿಡಿದು ಬೆಳಗಾಂವರೆಗೂ ಹೋಗಿ ನಮ್ಮ ಎಲ್ಲ ಸೀಡ್ಸ್ ಕಾರ್ಪೊರೇಷನ್ನಲ್ಲಿ ಆಗಿ ನಡೀತಾ ಇರ್ತಕ್ಕಂಥ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಬೇಕು, ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಾರರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಆ ಸಮಯಕ್ಕೆ ಸರಿಯಾಗಿ ರೈತರಿಗೆ ಬೀಜ ಕೊಡಬೇಕು, ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಗೊಬ್ಬರ ಕೊಡಬೇಕು, ಅವರ ಬೆಳೆಯುವಂಥ ಬೆಳೆಗೆ ಸರಿಯಾದ ಬೆಲೆ ಕೊಡಬೇಕು ಅಂತೇಳಿ ನಾನು ಅದನ್ನು ಸಹ ಹೋದ ತಿಂಗಳು ವಿಶ್ವ ಕೃಷಿ ಸಮ್ಮೇಳನ ನಡೀತು. ಇಲ್ಲಿ ನಮ್ಮ ಅಲ್ಲ ಸರ್, ಜನವರಿ 6-7ಕ್ಕೆ ಪ್ಯಾಲೇಸಲ್ಲಿ ಆ ಒಂದಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರತಕ್ಕಂಥ ಅಗ್ರಿಕಲ್ಚರ್ ಮಿನಿಸ್ಟ್ರು, ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೂ ನಾನು ಇದೇ ರೀತಿಯ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇದೆ, ಏನೇನು ಸಮಸ್ಯೆಗಳು ಅಂತ. ಬೀಜ ನಿಗಮದಿಂದ ರೈತರಿಗೆ ನಾವು ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ತಪ್ಪಿಸೋದು ಮತ್ತು ಅವರಿಗೆ ಸವಲತ್ತುಗಳನ್ನ ಕೊಡ್ತಾ ಯಾವ ರೀತಿ ಕೊಡಬೇಕು ಅಂತ ಅದನ್ನು ಅವರು ಮಂತ್ರಿಗಳಿಗೂ ಕೊಟ್ಟಿದ್ದೀನಿ. ನಮ್ಮ ಮಂತ್ರಿಗಳು ಚಲುವರಾಯಸ್ವಾಮಿ ಅವರಿಗೂ ಹೇಳಿದ್ದೀನಿ, ಆಯ್ತಾ? ಈಗ ಒಂದು ಬೀಜ ನಮಗೆ ಕೊಟ್ಟರೆ ಅವರು ಪಾಪ 3 ತಿಂಗಳವರೆಗೂ ಕಾಯಬೇಕು.
ಅದಕ್ಕೆ ನಾನು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಸಖತ್ ಗಲಾಟೆ ಮಾಡಿದ್ದೀನಿ. ನೀವು ಟೆಂಡರ್ ಓಪನ್ ಮಾಡೋದು ಯಾವಾಗ ಲೇಟ್ ಮಾಡೋದು, ಅಲ್ಲಿ ಪ್ರೈಸ್ ನಿಗದಿ ಮಾಡೋದು. ಈಗ ರೈತರು ಇವಾಗ ಬೀಜ ಕೊಟ್ಟರೆ ಮೂರು ತಿಂಗಳು ಕಾಯ್ಕೊಂಡಿದ್ದಾರೆ, ಬೆಳೆದ್ಬಿಟ್ಟು ಅವರದಕ್ಕೆ ಲಾಗೋಡಿಂದ ಹಿಡ್ಕೊಂಡು ಬೀಜ ಹಾಕೋದ್ರಿಂದ ಹಿಡಿದು ಭಾಳಷ್ಟು ಖರ್ಚಾಗಿರ್ತಾರೆ. ನಾವು ಸೀಡ್ಸ್ ಕಾರ್ಪೊರೇಷನ್ ತಗೊಂಡ್ರೆ ಅವರಿಗೆ ಸಮಯಕ್ಕೆ ಸರಿಯಾಗಿ ದುಡ್ಡು ಕೊಟ್ಟರೆ ಪಾಪ ಅವ್ರು ತೃಪ್ತಿಯಿಂದ ಹೋಗ್ತಾರೆ. ನಾವು ತಗೊಂಡು ನಾವು ಮಾರಿ ಅದನ್ನು ನಾವು ವಾಪಸ್ ಅವ್ರಿಗೆ ದುಡ್ಡು ಕೊಡುವಾಗ ಕಾಯಿಸೋಕ್ಕಾಗಲ್ಲ ಅಂತೇಳಿ ಇದಕ್ಕೆ ಸುತ್ತು ನಿಧಿ ನೀವು ಬೀಜ ಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೂ ಕೂಡ ಹೇಳಿದ್ದೀವಿ. ಕೇಂದ್ರ ಸರ್ಕಾರಕ್ಕೂ ಸಹಾಯ, ಕೇಂದ್ರ ಸರ್ಕಾರವೂ ಇದಕ್ಕೆ ಇನ್ವಾಲ್ವ್ಮೆಂಟ್ ಇದೆ. ನಮ್ಮ ಬೀಜ ನಿಗಮಕ್ಕೆ ಅವ್ರದ್ದು ಶೇರ್ ಇದೆ, ರಾಜ್ಯ ಸರ್ಕಾರದ್ದು ಶೇರ್ ಇದೆ, ರೈತರದ್ದು ಶೇರ್ ಇದೆ. ಇದು ಕಂಪ್ನಿ ಆ್ಯಕ್ಟಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಆದರೆ ಇವತ್ತು ಕರೆದಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ವಿಚಾರ ಏನು ಅಂತಂದರೆ, ಈಗ ನಮ್ಮ ದೇಶದಲ್ಲಿ ಭಾಳಷ್ಟು ಪರಿಸ್ಥಿತಿ ಬಿಗಡಾಯಿಸಿರ್ತಕ್ಕಂಥದ್ದು ಗೊತ್ತಿದೆ. ಅದಕ್ಕೆ ಕಾರಣ ಈ ಒಂದು ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಸ್ತಾ ಇರ್ತಕ್ಕಂಥ ಯುದ್ಧನೇ ಮುಖ್ಯ ಕಾರಣ. ನಾವು ನಮ್ಮ ಗಾಂಧೀಜಿಯವರ ತತ್ವವನ್ನು ಪಾಲಿಸ್ಕೊಳ್ಬೇಕು ಅಂತೇಳಿ ಭಾರತ ದೇಶ ನಮ್ಮ ಸ್ವತಂತ್ರ ಹೋರಾಟವನ್ನು ಗಾಂಧೀಜಿಯವರು ಶಾಂತಿ ಮೂಲಕವಾಗಿ ಶಾಂತಿಯಿಂದ ಪ್ರತಿಭಟನೆಗಳನ್ನು ಮಾಡಿ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿರ್ತಕ್ಕಂಥ. ಅದೇ ರೀತಿ ಯಾವುದೇ ದೇಶದಲ್ಲಿ ಪರಿಸ್ಥಿತಿ ಬಿಗಡಾಯಿಸೋದಾಗಲಿ, ಜಗಳಗಳು ಶುರುವಾಗೋದು ಆಗಲಿ ಆದಾಗ ಮಧ್ಯಸ್ಥಿಕೆ ವಹಿಸಿ ಶಾಂತಿಯಿಂದ ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಸಾಮಾನ್ಯ ಜನರಿಗೆ ತೊಂದರೆ ಆಗುವಂಥ ಪರಿಸ್ಥಿತಿ ಆಗೋದಿಲ್ಲ, ಆಗ್ತಾ ಇರಲಿಲ್ಲ. ಅದು ಈಗ ಕೈ ಮೀರೋಗಿ ಯುದ್ಧ ನಡೀತಾ ಇದೆ. ಈಗಾಗಲೇ 4-5 ವರ್ಷ ಆಗಿದೆ. ಉಕ್ರೇನ್ ರಷ್ಯಾ ನಡೀತಾ ಇದೆ. ಈಗ ಅಮೇರಿಕ, ಇರಾನ್, ಇಸ್ರೇಲ್ ಹೇಳ್ತಾರೆ. ಆ ಇಸ್ರೇಲು ಆ ಮೂಲದಿಂದ ಹುಟ್ಟಿದಂಥ ಜಗಳ ಮತ್ತೆ ಪಕ್ಕ 2-3 ರಾಷ್ಟ್ರಗಳಿಗೂ ಇರಾನ್ನವರು ಬಾಂಬ್ ದಾಳಿ ಮಾಡಿರ್ತಕ್ಕಂಥದ್ದು, ಕುವೈತು, ಅರಬ್, UAE, ಎಮಿರೇಟ್ಸ್ ಎಲ್ಲ ಗೊತ್ತಿದೆ. ಈಗ ನಮಗೆ ಸರಕುಗಳು ಬರ್ತಾ ಇರ್ತಕ್ಕಂಥದ್ದು, ನಮ್ಮಿಂದ ಹೋಗ್ತಾ ಇರ್ತಕ್ಕಂಥದ್ದು, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಕ್ಕಂಥದ್ದು, ಆ ಪರಿಸ್ಥಿತಿಯೂ ಸಹ ಭಾಳ ಬಿಗಡಾಯಿಸಿ ಈಗ ಬೆಲೆಗಳು ಭಾಳಷ್ಟು ಏರಿಕೆಯಾಗಿ ಇವಾಗ ಬೆಂಗಳೂರಲ್ಲಿ ಸುಮಾರು ಹೋಟೆಲ್ಗಳು ಗ್ಯಾಸ್ ಇಲ್ಲದೆ, ಬೆಂಗಳೂರಲ್ಲೂ ಅಷ್ಟೇ, ಬೇರೆ ಇನ್ನೂ ರಾಜ್ಯಾದ್ಯಂತ ಒಳ್ಳೆ ಇಡೀ ದೇಶದಲ್ಲಿ ಗ್ಯಾಸ್ನ ಅಭಾವ ಶುರುವಾಗಿ ಗ್ಯಾಸ್ ನಿಂತೋಗಿ ಊಟದ್ದು ಮಾಡೋದಕ್ಕೆ ಭಾಳಷ್ಟು ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಸುಮಾರು ಹೋಟೆಲ್ಗಳು ಅದು ದೇಶದಲ್ಲಿ ಮುಚ್ಚಿ ಜನ ಪಡೆದಾಡ್ತಾ ಇರ್ತಕ್ಕಂಥದ್ದನ್ನು ತಾವುಗಳೆಲ್ಲ ನೋಡಿದ್ದೀರಿ. ಇದ್ರ ಜೊತೆಗೆ ಇನ್ನೂ ರೈತರ ಸಮಸ್ಯೆಗಳು ಇದೆ. ರೈತರೊಳಗೆ ಇಲ್ಲೇ ಇದ್ದಾರೆ, ಅವರು ಒಂದು ಫ್ಯಾಕ್ಟ್ರಿ ಈ ರೀತಿ ಕೇಬಲ್ ಇದೆ, ಅದು ಪೈಪ್ ರೀತಿಯಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ಮು ಮತ್ತು ಡ್ರಿಪ್ ಇರಿಗೇಷನ್ಗೆ ಇದಕ್ಕೆಲ್ಲ ಸಪ್ಲೈ ಮಾಡ್ತಕ್ಕಂಥದ್ದು ರೈತರಿಗೆ ಅದು ಸ್ವಲ್ಪ ಲಾಭದಾಯಕವಾಗಿ ನಡೀತಕ್ಕಂಥ ಫ್ಯಾಕ್ಟ್ರಿಗಳು. ಅದು ಇವತ್ತು 2,000 ರೂಪಾಯಿಗೆ ಸಿಗ್ತಕ್ಕಂಥ ಸಾಮಾನು 4,000 ರೂಪಾಯಿ ಆಗಿದೆ. ರೈತರು ಪಾಪ ಬದುಕೋದಕ್ಕೆ ಭಾಳಷ್ಟು ಒಟ್ಟು ಡಬಲ್ ಇದಕ್ಕಿದ್ದಂಗೆ ಒಂದು ವಾರದಲ್ಲಿ 15 ದಿವಸದಲ್ಲಿ 1 ರೂಪಾಯಿನೂ 2 ರೂಪಾಯಿ ಆಗಿರ್ಬೋದು, 2,000 ರೂಪಾಯಿ 4,000 ರೂಪಾಯಿ ಅಂದರೆ ಭಾಳಷ್ಟು ಕಷ್ಟ. ಇದು ಒಂದು ರೈತರಿಗಾಗಿರ್ತಕ್ಕಂಥ ಸಮಸ್ಯೆಗಳು. ಈ ಪೈಪ್ ಅಂಗಡಿಗಳ ಮುಂದೆ ರೈತರೆಲ್ಲ ಹೋಗಿ ಗಲಾಟೆ ಮಾಡ್ತಾ ಇದ್ದಾರೆ. ನಮಗೆ ಅವರಿಗೆ ರಾ ಮೆಟೀರಿಯಲ್ಸು ಸಿಗ್ತಾ ಇಲ್ಲ. ಕಷ್ಟಪಟ್ಟು ತರಿಸ್ಕೊಂಡ್ರೆ ಅವರು ರೇಟ್ ಜಾಸ್ತಿ ಮಾಡಿ ಕೊಡ್ತಾರೆ. ಇವರು ಆ ರೇಟ್ಗೂ ರೈತರು ಕೊಟ್ಟರೆ ರೈತರಿಗೂ ಈ ಡೀಲರ್ಸ್ಗೂ ಮ್ಯಾನುಫ್ಯಾಕ್ಚರರ್ಸ್ಗೂ ಗಲಾಟೆಗಳು. ಈ ರೀತಿ ಒಂದಲ್ಲ ಒಂದು ನಾನಾ ರೀತಿಯ ಗಲಾಟೆಗಳು ಈ ದೇಶದಲ್ಲಿ ಉದ್ಭವ ಆಗಿದೆ. ಇದಕ್ಕೆ ಪ್ರೆಸ್ ಮೀಟ್ ಮಾಡಿದಾಗ ತಮ್ಮ ಪ್ರತಿನಿಧಿಗಳು ತಾವೆಲ್ಲರೂ ಕೆಲವರು ಒಂದು ಸಮಸ್ಯೆಯನ್ನು ನಮಗೆ ತಿಳಿಸಿದ್ರಿ. ನಾನು ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀನಿ. ಏನು ಅಂದರೆ ನಮ್ಮ HNMಯಲ್ಲಿ KCVಯಲ್ಲಿ ನೀರು ಬರ್ತಾ ಇದೆ. ಈ ನೀರು 2 ಬಾರಿ ಶುದ್ಧೀಕರಣ ಆಗ್ತಾ ಇದೆ. ಇದನ್ನು 3ನೇ ಬಾರಿ ಮಾಡಿದ್ರೆ ಮಾತ್ರ ಉಪಯೋಗಕ್ಕೆ ಬರ್ತದೆ, ಇಲ್ಲ ಅಂದರೆ ಎಲ್ಲ ನೀರು ಕಲುಷಿತಗೊಳ್ಳೋದು ನಿಜ. ನಮಗೂ ಗೊತ್ತಿರ್ತಕ್ಕಂಥದ್ದು, ತಮಗೂ ಗೊತ್ತಿರ್ತಕ್ಕಂಥದ್ದು. ಈ ವಿಚಾರವಾಗಿ ನಾನು ಕೊಟ್ಟಿರ್ತಕ್ಕಂಥದ್ದು ತಮ್ಮ ಮುಂದೆ ಓದ್ಬಿಡ್ತೀನಿ.
ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅದರ ವಿಚಾರ. ಇದು ಶಿವಕುಮಾರ್ ಅವ್ರಿಗೊಂದು, ಮುಖ್ಯಮಂತ್ರಿಗಳಿಗೊಂದು. ಮಾನ್ಯರೇ, ಈ ಮೂಲಕ ತಮ್ಮ ಅಮೂಲ್ಯ ಅವಗಾಹನೆಗೆ ತರಬಯಸುವುದೇನೆಂದರೆ, ರಾಜ್ಯದಲ್ಲಿ HN ವ್ಯಾಲಿ, ಹೆಬ್ಬಾಳ ನಾಗವಾರ ಹಾಗೂ KC ವ್ಯಾಲಿ, ಕೋರಮಂಗಲ, ಚಲ್ಲಘಟ್ಟ ತ್ಯಾಜ್ಯ ಸಂಸ್ಕರಣ ಶುದ್ಧೀಕರಣ ಘಟಕ ಇರುವುದು ಸರಿಯಷ್ಟೇ. ಇವುಗಳು 2ನೇ ಹಂತದ ಶುದ್ಧೀಕರಣ ಘಟಕಗಳಿಂದ ಕೆರೆಗಳಿಗೆ ಪಂಪ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ. 2ನೇ ಹಂತದ ಪಂಪ್ ಮೂಲಕ ಕೆರೆಗಳಿಗೆ ನೀರು ಪೂರೈಕೆ ಮಾಡುವುದರಿಂದ ಜಲಚರ, ಮೀನುಗಳು ಹಾಗೂ ಜಾನುವಾರುಗಳು ಸಾವಾಗುತ್ತಿದೆ. ಅಲ್ಲದೆ ನೀರಿನ ಬಣ್ಣ ಬದಲಾಗುತ್ತಿದೆ ಮತ್ತು ಹೆಬ್ಬಾಳ ಕೆರೆಯಲ್ಲಿ ಜೂಂಡು ಬೆಳೆಯುತ್ತಿರುವುದರಿಂದ ಪರಿಸರ ಮಾಲಿನ್ಯವೂ ಸಹ ಆಗುತ್ತಿದೆ. ಆದುದರಿಂದ 3ನೇ ಹಂತದ ಚಿಕಿತ್ಸೆ ಟೆರಿಟರಿ ಟ್ರೀಟ್ಮೆಂಟ್ ಆಗಲೇಬೇಕು. ಇದು ಅತ್ಯವಶ್ಯಕವಾಗಿರುತ್ತದೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿಯೂ ಸಹ ಶಿಫಾರಸು ಮಾಡಿರುವುದರಿಂದ ಸದರಿ ಸಾಲಿನ ಆಯವ್ಯಯ ಬಜೆಟ್ನಲ್ಲಿ 3ನೇ ಹಂತದ ಚಿಕಿತ್ಸೆ ಟ್ರೀಟ್ಮೆಂಟ್ ಅನ್ನು ಅನುಷ್ಠಾನಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ನಮ್ಮ ಎಂ ಆಂಜನಪ್ಪ, ಬೀಜ ನಿಗಮದ ರಾಜ್ಯ ಅಧ್ಯಕ್ಷರು, ನಾನು ಕೊಟ್ಟಿದ್ದೀನಿ. ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ತಮ್ಮ ಮುಂದೆ ಹೇಳೋದೇನೆಂದರೆ, ಈ ವರ್ಷ 3 ತಿಂಗಳು ಸಮಯ, 3 ರಿಂದ 6 ತಿಂಗಳೊಳಗಡೆ ನನ್ನ ಜವಾಬ್ದಾರಿ 100ಕ್ಕೆ 100% ನಾನು ನಮ್ಮ ಸರ್ಕಾರದ ಮನವೊಲಿಸಿ ಈ ಕೆಲಸವನ್ನು ಮಾಡಿಸ್ತೀನಿ ಅನ್ನೋ ಒಂದು ಶಬ್ದ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ನನಗೆ 3 ರಿಂದ 6 ತಿಂಗಳು ಇದು ನಾನು ಕೊಡ್ತಾ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಮೇಲೆ ನನಗಿರ್ತಕ್ಕಂಥ ನಂಬಿಕೆ, ಅವ್ರಿಗೆ ನನ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸ, ಎರಡನ್ನೂ ನಾನು ಕ್ರೋಢೀಕರಿಸಿ ಹೇಳ್ತಾ ಇರ್ತಕ್ಕಂಥ ಮಾತು. ಇದನ್ನು ನಾನು ಮಾಡಿಸ್ದೇ ಹೋದರೆ ನಾನು ರಾಜಕೀಯದಿಂದನೇ ನಿವೃತ್ತಿ ಹೊಂದ್ತೀನಿ ಅನ್ನೋ ಮಾತನ್ನು ಸಹ ಇವತ್ತು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇಷ್ಟು ನನ್ನ ಅಭಿಪ್ರಾಯ. ಇದನ್ನು ತಮ್ಮ ಮೂಲಕ ನಮ್ಮ ಮಹಾಜನತೆಗೆ ಗಮನಕ್ಕೆ ತರೋದಕ್ಕೋಸ್ಕರ, ಅವರಿಗೆ ತಿಳಿಸೋದಕ್ಕೋಸ್ಕರ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಿರೋದು. ಕ್ಯಾಸ್ಟ್ ಗೊತ್ತಿದೆ. ಈಗ ನಾನು ನಮ್ಮ ಪಾರ್ಟಿಯವರು ವಿರೋಧ ಮಾಡಿರೋದೇನಂದ್ರೆ, ಈ 3 ಜಿಲ್ಲೆ ನಾಯಕ 3 ಜಿಲ್ಲೆಯಲ್ಲಿ ಮಾಡ್ಬೇಕಲ್ಲ, ಬೇರೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮಾತ್ರ ಒಬ್ಬ ಯುವ ನಾಯಕನ MLA ಆಗಿದ್ದಾನೆ ಅಂತ ಈ ಒಂದು ಇದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು, ಇವಾಗ ನಮ್ಮ ಜಿಲ್ಲೆಯಲ್ಲಿ ಇಡೀ 3 ಜಿಲ್ಲೆಯಲ್ಲಿ ಮಾಡ್ಬೇಕಲ್ಲ ಪ್ರತಿಭಟನೆ, ಒಂದು ತಾಲೂಕಲ್ಲಿ ಮಾತ್ರ ಯಾಕೆ ಮಾಡ್ತಾ ಇದ್ದಾರೆ? ಮುನೇಗೌಡ್ರೆ, ನೀವು ಶಾಶ್ವತ ನೀರಾವರಿ ಹೋರಾಟದಲ್ಲಿ ನೀರ್ ಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆ ಹೋರಾಟ ಮಾಡಿದವ್ರಿಗೆಲ್ಲ ಮಜ್ಜಿಗೆ ನಮ್ಮ ಸರ್ಕಾರದಲ್ಲಿ ನಾವು ಅದು ತಗೊಂಡು, ಈಗ ನಮ್ಮ ಹಿರಿಯರು ಏನ್ ಹೇಳಿದ್ರು, ನಮ್ಮ ನಾಯಕರು, ನಾವು 3 ರಿಂದ 6 ತಿಂಗಳೊಳಗಡೆ ನಾವು ಅದು ಮಾಡ್ಸಕ್ಕೆ ಪ್ರಯತ್ನ ಮಾಡಿದಿರಿ, ಮಾಡಿಸ್ತೀರಿ ಅಂತ ನಮ್ಮ ನಾಯಕರು ಹೇಳ್ತಾ ಆನ್ಸರ್ ಮಾಡಕ, ಕ್ವಶನ್ ಮಾಡಕ ಇನ್ನ ಟೈಮ್ ಇದೆ, ಮಾಡ್ತಾರೆ. ಜಿಲ್ಲೆಯಲ್ಲಿ 15 ಕ್ಷೇತ್ರ ಸುಬ್ಬಾರೆಡ್ಡಿ ಅವರು 10 ವರ್ಷಗಳಿಂದ ಶಾಶ್ವತ ನೀರಾವರಿ ಹೋರಾಡ್ತಾರೆ. ನೋಡಮ್ಮ, ನೀರು ಸಿಕ್ಕಿಲ್ಲ ಅಂದ್ರೆ ಈ ಕ್ಷಣ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. 10 ವರ್ಷದ MLA ಆಗೇ ಇದ್ದಾರೆ ಅವರು. ಕೆಲಸಗಳು ಸ್ಟಾಪ್ ಮಾಡ್ತಿದ್ದಾರೆ, ಊಟಗಳು ಕೊಡೋದಕ್ಕೆ ಅವಶ್ಯಕತೆ ಇದೆ. ಆದ್ದರಿಂದ ಇವತ್ತು ನಾವು ತಮ್ಮ ಮುಂದೆ ಹೇಳಿ, ನಾಳೆ ನಾವು 10 ಗಂಟೆಯಿಂದ ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ಇಂದ ಸ್ಟಾರ್ಟ್ ಮಾಡಿ ಶಿಡ್ಲಘಟ್ಟ ಸರ್ಕಲ್ವರೆಗೂ ನಾವು ಪ್ರತಿಭಟನೆಯನ್ನು ಸಹ ಇಟ್ಕೊಂಡಿದ್ದೀವಿ. ಈ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೋಸ್ಕರ
ಗ್ಯಾಸ್ ಹೇಳಿ ಸರ್. ಅಲ್ಲ, ಗ್ಯಾಸ್ಗೂ ಭಾಳ ಪ್ರಾಬ್ಲಮ್ ಆಗಿದೆ. ಅದು ಈಗ ಫಸ್ಟೇ ಹೇಳಿದೆ, ಹೋಟ್ಲುಗಳು ಫ್ಯಾಕ್ಟ್ರಿಗಳು ಎಲ್ಲ ನಿಲ್ಲಿಸಿದ್ದಾರೆ, ಅಡುಗೆ ಮಾಡ್ತಕ್ಕಂಥದ್ದು ಸ್ಟಾಪ್ ಮಾಡಿದ್ದಾರೆ. ಮನೆಗಳಲ್ಲಿ ಹೌದು, ಮನೆಗಳಲ್ಲೂ ತೊಂದರೆ ಆಗಿದೆ. ಬಟ್ ಅದಕ್ಕೆ ಈ ವಿಚಾರಗಳನ್ನ ತಿಳಿಸಿ ಇದಕ್ಕೊಂದು ಪ್ರತಿಭಟನೆಯನ್ನು ಸಹ ಮಾಡಬೇಕು ಅಂತೇಳಿ ನಾವು ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯಿಂದ ಆಗಿರ್ತಕ್ಕಂಥ ಮಂತ್ರಿಗಳಿಗೂ ಆಹ್ವಾನ ಕೊಡ್ತಾ ಇದ್ದೀವಿ, ಶಾಸಕರಿಗೂ ಆಹ್ವಾನ ಕೊಡ್ತಾ ಇದ್ದೀವಿ. ಮತ್ತು ವೀರಪ್ಪ ಮೊಯ್ಲಿಯವರು ಹಿಂದೆ ಸಂಸದರಾಗಿದ್ದರು, ಇಲ್ಲಿಂದ ಅವ್ರಿಗೂ ನಾವು ಮೆಸೇಜ್ ಹಾಕಿದ್ದೀವಿ. ಅವ್ರ ಫೋನು ಈಗ ನಾವು ಸಂಜೆ ಅವ್ರನ್ನೂ ಮೀಟ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೀತಾರಾಮ್ ನಮ್ಮ MLC ಮತ್ತು ಅವರ ಇಲ್ಲಿ ರಕ್ಷಾರಾಮಯ್ಯ ಅವರು ಪಾರ್ಲಿಮೆಂಟ್ ಸದಸ್ಯ ಅಭ್ಯರ್ಥಿ ಆಗಿದ್ದಂಥವರು, ಅವರನ್ನು ಸಹ ನಾವು ಈ ಪ್ರತಿಭಟನೆಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯನ್ನು ಸಕ್ಸಸ್ಫುಲ್ಲಾಗಿ ಯಶಸ್ವಿಯೂ ಸಹ ಮಾಡ್ತೀವಿ. ಅದಕ್ಕೆ ತಮ್ಮ ಸಹಕಾರನೂ ಸಹ ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ತಾವೇನ ಸದನದಲ್ಲಿ ಮಾತನಾಡೋದಕ್ಕೆ ಹೇಳ್ತೀವಿ. ಈಗ ಒಳ್ಳೆ ಸಂದರ್ಭ ಇದೆ, ತಾವು ಹೇಳಿದ್ದು ಕರೆಕ್ಟು. ಇವರು ನಮ್ಮ ಶಾಸಕರುಗಳು, ನಮ್ಮ ಭಾಗದ ಮಂತ್ರಿಗಳು, ಈಗ ನಮಗಿಂತ ಕೋಲಾರಿಗೆ ಒಬ್ಬರು ಮಂತ್ರಿ ಇದ್ದಾರೆ, ಇನ್ಚಾರ್ಜ್ ಇದ್ದಾರೆ, ಸುರೇಶ್ ಇದ್ದಾರೆ, ಇಲ್ಲಿಗೆ ನಮ್ಮ ಸುಧಾಕರ್ ಇದ್ದಾರೆ. ಶಾಸಕರುಗಳು ಸುಮಾರು ಜನ, ಸುಮಾರು 11 ಕ್ಷೇತ್ರದಲ್ಲಿ, ಈ 11 ಪ್ಲಸ್ ಗ್ರಾಮಾಂತರ 15 ಕ್ಷೇತ್ರದಲ್ಲಿ ಎಲ್ಲ ಬೇರೆ ಪಕ್ಷದವರು 3-4 ಜನ ಗೆದ್ದಿದ್ರು ಸಹ ಅವ್ರಿಗೂ ಸಹ ಸಮಸ್ಯೆನೇ ಅಲ್ವಾ ಇದು ನಮಗೊಬ್ಬನಿಗೆ, ನಮ್ಮ ಪಕ್ಷದವ್ರಿಗೆ ಅಲ್ಲ. ಇದು ಸಮಸ್ಯೆ ಜನಾಂಗಗಳಿಗೆ, ಸಮಾಜಕ್ಕೆ ಸಮಸ್ಯೆ, ಎಲ್ಲ ಜನಗಳಿಗೆ, ಎಲ್ಲ ಜಾತಿಗಳಿಗೆ, ಎಲ್ಲ ಧರ್ಮದವ್ರಿಗೂ ಆಗಿರ್ತಕ್ಕಂಥ ತೊಂದರೆ, ಸಮಸ್ಯೆ ಇದು. ಇದನ್ನು ಎಲ್ಲರೂ ಒಗ್ಗೂಡಿ ಇದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದ್ರ ವಿಚಾರವಾಗಿ ಹೋರಾಟ ಮಾಡೋರ್ಗೂ ನಾವು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಹೋರಾಟ ಮಾಡೋದು ಮಾಡಲಿ. ನಾವು ಸಹ ಇದನ್ನು ನಮ್ಮ ಹೈಕಮಾಂಡು, ನಮ್ಮ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು. ಅದನ್ನು ಯಾವುದೇ ಎಷ್ಟೇ ಕಷ್ಟ ಬಂದರೂ ಅವ್ರನ್ನ ಮನವೊಲಿಸಿ ನಾವು ಮಾಡಿಸ್ತೀವಿ ಅನ್ನೋ ನಂಬಿಕೆ, ಧೈರ್ಯದಿಂದ ನಾನು ಆ ಮಾತು ಹೇಳಿದ್ದೀನಿ, ಮಾಡಿಸ್ತೀವಿ.